ಗೋಕಾಕ್ ತಾಲೂಕಿನ ಕೊನ್ನೂರಿನಲ್ಲಿರುವ ಗ್ರಾಮ ದೇವಿ ಜಾತ್ರಾ ಮಹೋತ್ಸವ ಸಮಿತಿ ವತಿಯಿಂದ ಇದೇ ಫೆಬ್ರವರಿ 20ರಿಂದ 25ರ ತನಕ ಜಾತ್ರೆಯ ಅಂಗವಾಗಿ ಇಂದು ಮರಡಿ ಮಠದ ಶ್ರೀಗಳು ಆಶೀರ್ವಾದದೊಂದಿಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅಮರನಾಥ್ ಜಾರಕಿಹೊಳಿ ಮತ್ತು ಪಟ್ಟಣದ ಸರ್ವಧರ್ಮದ ಹಿರಿಯರ ಹಾಗೂ ಯುವಕರ ಸಮ್ಮುಖದಲ್ಲಿ ಕಾಯಿ ಪೂಜೆ ನೆರವೇರಿಸಲಾಯಿತು. ಬೆಳಗ್ಗೆ 10 ಗಂಟೆಗೆ ದೇವಿಯ ಅರ್ಚಕರಾದ ಬಡಿಗೇರ್ ಮನೆತನದವರು ಹೋಮದಲ್ಲಿ ಭಾಗಿಯಾಗಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪೂಜೆಯನ್ನು ಏರ್ಪಡಿಸಿದರು. ಮರಡಿ ಮಠದ ಶ್ರೀಗಳು ಪೂಜೆ ನೆರವೇರಿಸಿದ ನಂತರ ವಾಡಿಕೆಯಂತೆ ರಾಣಿಕೆಯನಿಂದ ದೇವಿಗೆ ಹೋಗಳಿ ಬಳಿಕ ದೇವಿಯ ಮೂರ್ತಿಯ ಮತ್ತು ಕಾಯಿಯನ ಮೆರವಣಿಗೆಯೊಂದಿಗೆ ಭಕ್ತರು ಸೇರಿ ಶ್ರೀ ಹನುಮಾನ್ ದೇವಸ್ಥಾನದಲ್ಲಿ ಕಾಯಿಗೆ ಪೂಜೆ ಸಲ್ಲಿಸಿ ದೇವಸ್ಥಾನದಲ್ಲಿ ಭಂಡಾರ ಹೊಡೆದು ಹಾರಿಸುತ್ತಾ ಒಬ್ಬರಿಗೊಬ್ಬರು ಎರಚುತ್ತಾ ಹರ್ಷದಿಂದ ಭಂಡಾರದಲ್ಲಿ ಮಿಂದಿದ್ದು ಕುಣಿದು ಕುಪ್ಪಳಿಸಿದರು. ಮೆರವಣಿಗೆಯ ಉದ್ದಕ್ಕೂ ದೇವಿಗೆ ಜೈಕಾರ ಕೂಗುತ್ತಾ ಕಾಯಿಯನ್ನ ಶ್ರೀ ದ್ಯಾಮಮ್ಮನ ಗರ್ಭಗುಡಿಯಲ್ಲಿ ಇಡಲಾಯಿತು. ಇವತ್ತಿನಿಂದ ಕೊನ್ನೂರು ಗ್ರಾಮದಲ್ಲಿ 20 ಫೆಬ್ರವರಿ ಜಾತ್ರೆ ಪ್ರಾರಂಭವಾಗುವ ತನಕ ಮಂಗಳವಾರ ಶುಕ್ರವಾರ ಒಳಗೊಂಡು 5 ವಾರ ಪಟ್ಟಣದಲ್ಲಿ ಒಗ್ಗರಣೆ ಹಾಕದೆ ಅಡುಗೆ ಮಾಡುವ ಸಂಪ್ರದಾಯವಿದೆ. ಇನ್ನು ಈ ಜಾತ್ರೆಯ ಮುಖ್ಯ ವಿಶೇಷವೆಂದರೆ ಸುತ್ತಮುತ್ತ ಪ್ರದೇಶದಲ್ಲಿ ಯಾವುದೇ ರೀತಿಯ ಬಲಿ ಕೊಡದೆ ಮಾಂಸಾಹಾರ ಇಲ್ಲದೆ ಜಾತ್ರೆ ಅಂದರೆ ಅದು ಕೊನ್ನೂರು ದ್ಯಾಮವ್ವನ ಜಾತ್ರೆ ಎಂದು ಪ್ರಸಿದ್ಧಿ ಪಡೆದಿದೆ. ಒಟ್ಟಾರೆಯಾಗಿ 9 ವರ್ಷಕ್ಕೊಮ್ಮೆ ಜರುಗುವ ಜಾತ್ರೆಯಲ್ಲಿ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರೂ ಎಲ್ಲದರಲ್ಲೂ ಭಾಗಿಯಾಗಿ ಮುಂದೆ ನಡೆಯುವ ಜಾತ್ರೆಗೆ ಇವತ್ತು ಕಾಯಿ ಪೂಜೆಗೆ ಸೇರಿದ ಭಕ್ತರೇ ಸಾಕ್ಷಿ. ಇನ್ನು ಇಂದು ಕಾಯಿ ಪೂಜೆ ಮತ್ತು ಜರುಗುವ ಜಾತ್ರೆಯ ಬಗ್ಗೆ ಸ್ಥಳೀಯರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಈರಯ್ಯ ಗಣಾಚಾರಿ, ವಿನೋದ್ ಕರ್ನಿಂಗ, ಮಾರುತಿ ಪೂಜೇರಿ, ಪ್ರಕಾಶ್ ಕರ್ನಿಂಗ, ಶೇಖರ್ ಗುಡಜ್ ಸೇರಿದಂತೆ ಇನ್ನುಳಿದ ಮುಖಂಡರುಗಳು ಉಪಸ್ಥಿತರಿದ್ದರು. ಸರ್ವರಿಗೂ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯಿಂದ ನಿಗಾ ವಹಿಸಲಾಗಿತ್ತು. ಇವತ್ತಿನ ಜಾತ್ರೆ ಈ ಹೆಂಗ್ ಹುಡುಗರಿಗೆ ಒಂದು ತರ ದೇವಿಯ ಕೃಪಾ ಐತಿ. ಹಿಂಗಾಗಿ ಹುಡುಗರು ನಮ್ಮ ಮರಡಿ ಮಠ ಅಜ್ಜವರು, ಆಮೇಲೆ ನಮ್ಮ ಗೋಕಾಕ್ಲಿಂದ ರಮೇಶ್ ಅವರ ಪುತ್ರ ಸಂತೋಷ್ ಅವರು ಎಲ್ಲರೂ ನೇತೃತ್ವದಾಗ ಹುಡುಗರಿಗೆ ಒಂದು ಉತ್ತೇಜನ ಸಿಕ್ತು. ಆಮೇಲೆ ಇವತ್ತಿನ ದಿವಸ ಕಾಯಿ ಇಡು ಕಾರ್ಯಕ್ರಮ ಇಡೀ ಊರಿನ ಎಲ್ಲ ನಾಗರಿಕರು ಗಂಡು ಹೆಣ್ಣು ಯಾವುದೇ ಜಾತಿ ಭೇದ ಇಲ್ಲ, ಎಲ್ಲರೂ ಬಂದು ದೇವಿಯ ಜಾತ್ರೆಗೆ ಕಾಯಿ ಇಡುವ ಕಾರ್ಯಕ್ರಮಕ್ಕೆ ಗುಡಿಯವರಿಗೆ ಹೋಗಿ ಬಂದು ಅಲ್ಲಿಂದ ಹೊಳ್ಳಿ ಗುಡಿಗೆ ಬಂದು ಈ ಒಂದು ಜಾತ್ರೆಯ ಒಂದು ಚಾಲನೆಯನ್ನ ಎಲ್ಲರೂ ಕೂಡಿ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಶಾಂತ ರೀತಿಯಿಂದ ಎಲ್ಲರೂ ಈ ಒಂದು ಜಾತ್ರೆಯನ್ನ ಮಾಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ನಾನು ನಿಮ್ಮ ಮುಖಾಂತರ ಇಡೀ ಊರಿನ ಜನರಿಗೂ ಹಾಗೂ ಎಲ್ಲ ಮುಖಂಡರಿಗೂ ನಾನು ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಈ ಒಂದು ಜಾತ್ರೆಯ ಪ್ರಾರಂಭ ಆಗಿದೆ ಅಂತ ನಾನು ಹೇಳಿಕೊಡ್ತೀನಿ. ಜಾತ್ರೆ ವಿಶೇಷ ಏನು ಸರ್? ಈ ಜಾತ್ರೆ ವಿಶೇಷ ನಮ್ಮ ಜಾತ್ರೆಯಲ್ಲಿ ಇವತ್ತಿನ ಭಂಡಾರ ಪೂಜೆ ಆಯ್ತು. ಇಲ್ಲಿ ಜಾತ್ರೆ ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಮ ಜಾತ್ರೆಯಲ್ಲಿ ಪ್ರಾಣಿ ಬಲಿ ಅನ್ನೋಂಥದ್ದಿಲ್ಲ. ಯಾವುದೇ ತರದ್ ಯಾವುದೇ ಜಾತಿಯವರಾಗ್ಲಿ ಯಾವುದೇ ಕುಲದವರಾಗ್ಲಿ ಪ್ರಾಣಿ ಬಲಿ ಅಂತೂ ನಮ್ಮಲ್ಲಿ ನಿಷಿದ್ಧಿದೆ. ಕಾಡು ಸಿದ್ದೇಶ್ವರ ಒಂದು ಕೃಪಾ ಆಗಿರೋದ್ರಿಂದ ನಮ್ಮಲ್ಲಿ ಏನಿದ್ರು ಸಿಹಿ ಅಡಿಗೆ ಯಾರೇ ಆಗ್ಲಿ ಸಿಹಿ ಒಂದು ಪ್ರಾಣಿ ಹಿಂಸೆ ಇಲ್ಲದನೆ ಪ್ರಾಣಿ ಬಲಿ ಇಲ್ಲದನೆ ಒಂದು ಮಾಡೋದು ನಮ್ದು ಇಡೀ ಕರ್ನಾಟಕದಲ್ಲಿ ಒಂದು ವಿಶೇಷ ಅಂತ ನಾನು ಭಾವಿಸ್ತೇನೆ. ಎಷ್ಟು ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತೆ? ಇದು 9 ವರ್ಷಕ್ಕೊಮ್ಮೆ ಆಗ್ತದೆ. ವರ್ಷಕ್ಕೊಮ್ಮೆ ಎಲ್ಲರೂ ಕೂಡ 9 ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಾರೆ. ಎಷ್ಟು ಜನ ಸಾಧಾರಣ ಇವತ್ತೊಂದು 5,000 ರಿಂದ 6,000 ಜನ ಇವತ್ತಿನ ದಿವಸ ಇತ್ತು. ಆಮೇಲೆ ಕಡಿ ದಿವಸ ನನ್ನ ಅಂದಾಜಲ್ಲಿ ಒಂದು ಹೋದ್ಸಲ ಇದ್ದದ್ದು ನೋಡ್ಬೇಕಾದ್ರೆ 60-70 ಸಾವಿರ ಇದ್ರು. ಈ ಸಲ ಲಕ್ಷ ಮೇಲೆ ದಾಟ್ತದೆ ಅಂತ ನಮ್ಮ ಅಂದಾಜು. ಧರ್ಮದ್ದು ಒಂದು ಇದಾಗಿದೆ ಸರ್ ಜಾತ್ರೆಯನ್ನು ಸರ್ವಧರ್ಮಕ್ಕೂ ಇದು ನಮ್ದು ಯಾವುದೇ ಭೇದ ಭಾವ ಇಲ್ಲ. ಇವನ್ ಮುಸ್ಲಿಂ ನಡ್ಕೊಂಡು ಎಲ್ಲರೂ ನಮ್ಮಲ್ಲಿ ಯಾವುದೇ ಹಿಂದೂ ಮುಸ್ಲಿಂ ಅನ್ನುವಂತ ಭೇದ ಇಲ್ಲದನೆ, ಯಾವುದೇ ಜಾತಿ ಧರ್ಮ ಇಲ್ಲದನೆ, ಗಂಡು ಹೆಣ್ಣು ಅಲ್ಲದನೆ ಪ್ರತಿಯೊಬ್ಬರು ಕೂಡ ಈ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಅದೊಂದು ವಿಶೇಷ. ಈಗಿನ ಯುವಕರಿಗೆ ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್? ಈಗಿನ ಯುವಕರಿಗೆ ಜಾತ್ರೆ ಬಗ್ಗೆ ಹೇಳ್ತೀನಿ ಅಂತ ಏನಪ್ಪ ನನ್ನ ವೈಯಕ್ತಿಕ ವಿಚಾರ ಹೇಳ್ಬೇಕಂತ ನೀವು ಬೇಕಾದಷ್ಟು ಖುಷಿ ಪಡ್ರಿ, ಭಂಡಾರ ಆರಿಸಿ ಮಾಡ್ರಿ, ಅವರ ಮದ್ಯಪಾನ ಮಾಡಿ ಮಾತ್ರ ದುಂಬಡಿಯಾಕ ಹೋಗ್ಬೇಡ್ರಿ. ಇದರಿಂದ ಅನಾಹುತ ಆಗೋ ಸಂಭವ ಇರ್ತಾವ ನನ್ನ ವೈಯಕ್ತಿಕ ವಿಚಾರ. ನಾನು ಶಿವಾನಂದ ಗಣಾಚಾರ್ಯ. ಪ್ರತಿ 9 ವರ್ಷಕ್ಕೊಮ್ಮೆ ನಮ್ಮ ಊರಿನ ಮಧ್ಯೆ ಅತಿ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರು. ಅದೇ ರೀತಿ ತಾಯಿ ಆಶೀರ್ವಾದ ಇದೀಗ ನಮ್ ಕಕಾರ ಹೇಳಿದಂಗ ಈ ಜಾತ್ರೆ ಅನುಭವ ಅವ್ರು ಬಾಳ ಐತಿ. ನಾವು ಚಿಕ್ಕಂದಿದ್ದವ್ರು ನೋಡ್ದು ಆ ಜಾತ್ರೆ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಸ್ಟೆಪ್ ವೈಸ್ ಅವ್ರು ಮಾಡ್ಕೊತನು ಬಂದಾರು. ಅವ್ರು ಹೇಳಿದಂಗ ಕಾಡು ಸಿದ್ದೇಶ್ವರ ಅವತಾರ ನಮ್ಮಲ್ಲಿ ಪೀಠ ಇರುವಂತ ಒಂದು ವಿಶೇಷತೆ ಐತಿ. ಅದಕ್ಕೆ ನಾವು ಎಲ್ಲಾ ಜಾತಿ ವರ್ಗದವ್ರು ಇದ್ರೂ ಯಾವುದೇ ಬಲಿಪಿಸಿಯನ್ನು ಕೊಡದೆ ನಾವು ಈ ಜಾತ್ರೆಯನ್ನ ಹೋಳಿಗೆ ಮತ್ತು ಹುಗ್ಗಿ ಅಂತ ನಾವು ನಿರ್ವಹಣೆ ಮಾಡ್ತೀವಿ. ಈಗ ವಿಶೇಷವಾಗಿ ಸರ್ ಏನು ರಥೋತ್ಸವ ಕೂಡ ಇದೆ ಪ್ಲಸ್ ಭಂಡಾರ ಕೂಡ ಇದೆ ಸರ್. ಏನು ವಿಶೇಷ ಏನ್ ಸರ್ ಈ
ಫಸ್ಟ್ ಟೈಮ್ ಹೋದ್ ಸಲ ನಾವೆಲ್ಲ ಜಾತ್ರೆ ಹೋದ್ ಸಲ ಜಾತ್ರೆ ಮಾಡಿದಾಗ ಹುಡುಗರು ಸ್ವಲ್ಪ ಎಲ್ಲ ಯುವಕರು ನುಗ್ಗಾಡದಲ್ಲಿ ದೇವಿಗೆ ಪೆಟ್ ಹತ್ತಂತೆ ಅದನ್ನ ಒಂದು ಕಾರ್ಯರೂಪಕ್ಕೆ ತರಬೇಕಿದ್ರೆ ಎಲ್ಲರೂ ಚರ್ಚೆ ಮಾಡಿ ತೇರ್ ಮಾಡಿಸಿದ ನಂತರ ನಮ್ಮ ಮಠ ಶ್ರೀಗಳು ಏನಾದ್ರು ಹೊನ್ನಾಟ ಒಂದು ದಿವಸ ಆಗ್ಲೇಬೇಕಂತೆ ಮತ್ತೆ ಅವರ ಆಜ್ಞೆ ಮೇರೆಗೆ ಅವ್ರ ಒಪ್ಪಿಗೆ ಮೇರೆಗೆ ನಾವು ಈ ಹೊನ್ನಾಟವನ್ನ ನಿಶ್ಚಯಿಸಿ ಮಾಡಿದ್ವಿ. ಒಂದು ದಿವಸ ವಿಶೇಷ ಕಾರ್ಯಕ್ರಮ ಅಂತ ಏನಾದ್ರು ನಮ್ದ ಫಸ್ಟ್ ದಿನ ಹೊನ್ನಾಟ ಆಗತೈತಿ. ಹೊನ್ನಾಟದಾಗ ನಾವು ಏನೇನು ನಮ್ಮ ಕಾರ್ಯಕ್ರಮಗಳು ನಾವೆಲ್ಲ ಮಾಡ್ಕೋತಾರೋ ಅಸೋದೆ ಇದಾಯ್ತು ಮುಂದೆ ಬರ್ತಕ್ಕಂಥ ಮರುದಿವಸ ನಮ್ಮದ ಸೈಕಲ್ ಶರ್ತ ಮತ್ತೆ ಓಡು ಶರ್ತ ಅದಾವು. ಈ ರೀತಿ ಎಲ್ಲ ಕಾರ್ಯಕ್ರಮ ಅದಾವ. ಮತ್ತೆ 3ನೇ ದಿವಸ ತೆರಬಂಡಿ ಐತಿ, 4ನೇ ದಿವಸ ತೆರಬಂಡಿನೂ ಐತಿ, ಕುಸ್ತಿನೂ ಐತಿ. ಈ ತರಂತ ಎಲ್ಲ ಒಂದು ಶರ್ತ ಅದಾವು, ಗಾಡಿ ಶರ್ತ. ಮನೋಹರ್ ಮೇಘೇರಿ, KMM ನ್ಯೂಸ್, ಗೋಕಾಕ್.